श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 23ನೇ ಅಧ್ಯಾಯದಲ್ಲಿ 51ನೇ ಶ್ಲೋಕ. ದುರ್ಯೋಧನಾದ್ಯಾಃ ಸೂತಪುತ್ರೇಣ ಸಾರ್ಧಂ ಸಸೌಬಲೇಯ ಯುಧಿ ಪಾರ್ಥಪೀಡಿತಾಃ ಭೀಷ್ಮಾದಿಭಿಃ ಸಾರ್ಧಮುಪೇತ್ಯ ನಾಗಪುರಂ ಮಂತ್ರಯಾಮಾಸುರತ್ರ. ಹಿಂದಿನ ಶ್ಲೋಕದಲ್ಲಿ ನೋಡಿದಂತೆ ಪಾಂಡವರು ತಮ್ಮ ಅಜ್ಞಾತವಾಸವನ್ನು ಮುಕ್ತಾಯ ಮಾಡಿಕೊಂಡು ವಿರಾಟರಾಜನ ಹತ್ತಿರ ಬಂದು ನಿಂತಾಗ ವಿರಾಟರಾಜನು ಕೂಡ ಹೆದರಿ ಅವರಿಗೆ ಶರಣು ಹೋಗ್ತಾನೆ. ಪಾಂಡವರು ಕೂಡ ಅಭಯವನ್ನು ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ವಿರಾಟರಾಜ ತನ್ನ ಮಗಳಾದ ಉತ್ತರಾದೇವಿಯನ್ನು ಅರ್ಜುನನಿಗೆ ಕೊಡ್ತಾನೆ. ಅರ್ಜುನ ಉತ್ತರಾದೇವಿಯನ್ನ ತನ್ನ ಮಗ ಸುಭದ್ರೆಯಲ್ಲಿ ಹುಟ್ಟಿದಂಥ ಅಭಿಮನ್ಯುವಿಗಾಗಿ ಉತ್ತರಾದೇವಿಯನ್ನು ಕೂಡ ಸ್ವೀಕಾರ ಮಾಡ್ತಾನೆ. ತದನಂತರ ದೂತನನ್ನು ಹೇಳಿ ಕಳಿಸಿದಾಗ ಕೃಷ್ಣ, ಅಭಿಮನ್ಯು ಎಲ್ಲರೂ ಬರ್ತಾರೆ. ಆ ವಿರಾಟ ನಗರದಲ್ಲಿ ಮಹಾ ಉತ್ಸವ ಆಯಿತು. ಅಭಿಮನ್ಯು ಉತ್ತರಾದೇವಿಯ ವಿವಾಹವನ್ನು ಕೂಡ ನಾವು ಕೇಳಿದ್ದೀವಿ. ಅದಾದ ಮೇಲೆ ಬರುವ ಶ್ಲೋಕ ಇದು, ದುರ್ಯೋಧನಾದ್ಯಾಹ ಹಂಗಂತ. ಈ ಕಡೆ ಏನ್ ಮಾಡಿದರು? ಪಾಂಡವರಿಂದ ಪೀಡಿತರಾಗಿ ದುರ್ಯೋಧನ ಮುಂತಾದವರು ಸೂತಪುತ್ರ ಅಂದ್ರೆ ಕರ್ಣನಿಂದ ಕೂಡಿದವರಾಗಿ, ಸೌಬಲೇಯ ಶಕುನಿಯು ಕೂಡ ಎಲ್ಲರೂ ಕೂಡ ಯುದ್ಧೇ ಪಾರ್ಥಪೀಡಿತಾಹ ಭೀಮ ಅರ್ಜುನರಿಂದ ಪೀಡಿತರಾಗಿ ಭೀಷ್ಮಾದಿಭಿಃ ಸಾರ್ಧಂ ಭೀಷ್ಮಾದಿಗಳನ್ನು ಕೂಡ ಕರೆದುಕೊಂಡು ನಾಗಪುರಂ ಅಂದ್ರೆ ಹಸ್ತಿನಾಪತಿಗೆ ಹೋಗಿ ಅತ್ರ ಪುರೇ ಆ ಪಟ್ಟಣದಲ್ಲಿ ಮಂತ್ರಂ ವಿಚಾರಂ ಮಂತ್ರಯಾಮಾಸುಹು ಮಂತ್ರಾಲೋಚನೆ ಮಾಡಿದರು. ಮೀಟಿಂಗ್ ಮಾಡಿದರು, ಮಂತ್ರಾಲೋಚನೆ ಮಾಡಿದರು. ಅಜ್ಞಾತವಾಸೇ ಫಲ್ಗುಣೋನೋ ಅದ್ಯ ದೃಷ್ಟಸ್ತಸ್ಮಾತ್ ಪುನರ್ಯಾಂತು ಪಾರ್ಥಾವನಾಯ ಇತಿ ಬ್ರುವಾಣಾಹ ಭೀಷ್ಮೋ ಅಭ್ಯತೀತಂ ಅಜ್ಞಾತವಾಸಂ ದ್ರೋಣ ಆಹೈವಮೇವ. ಆ ಮೀಟಿಂಗ್ ಅಲ್ಲಿ ಏನ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅಜ್ಞಾತವಾಸೇ ಫಲ್ಗುಣಃ ನಃ ಅದ್ಯ ದೃಷ್ಟಃ. ದುರ್ಯೋಧನ ಮುಂತಾದವರು ಅಂದಿನ ದಿವಸ ಅರ್ಜುನನ ಜೊತೆಗೆ ಯುದ್ಧ ಮಾಡಿದ್ದಾರೆ. ಅರ್ಜುನ ಅವರನ್ನೆಲ್ಲ ಮೂರ್ಛೆಗೊಳಿಸಿದ್ದಾನೆ ಅಂತ ನಾವು ನೋಡಿದ್ದೀವಿ. ಅದನ್ನೇ ಮುಂದೆ ಇಡ್ತಾ ಇದ್ದಾರೆ ದುರ್ಯೋಧನಾದಿಗಳು. ಇವತ್ತು ನಾವು ಅರ್ಜುನನನ್ನ ನೋಡಿದ್ದೀವಿ, ನಮ್ಮ ಜೊತೆಗೆ ಯುದ್ಧ ಮಾಡಿದ್ದಾನೆ, ದೃಷ್ಟಿ ವಿಷಯ ನಮ್ಮ ಕಣ್ಣಿಗೆ ಬಿದ್ದಿದ್ದಾನೆ ಅರ್ಜುನ ಅಂತ ಗೊತ್ತಾಗಿದೆ. ಇನ್ನು ಅಜ್ಞಾತವಾಸ ಮುಗುದಿಲ್ಲ. ಅದರಿಂದ ಮತ್ತೆ ಪಾಂಡವರು ವನಾಯ ಯಾಂತು ವನಕ್ಕೆ ಹೋಗಬೇಕು ಹಾಗೆ ಅಂತ ಅವರೆಲ್ಲ ದುರ್ಯೋಧನಾದಿಗಳು ಈ ಮಾತನ್ನ ಹೇಳಿದಾಗ, ಆಗ ಭೀಷ್ಮರು ಅಜ್ಞಾತವಾಸಂ ಅಭ್ಯತೀತಂ ಭೀಷ್ಮರು ಹೇಳ್ತಾರೆ, ಅಜ್ಞಾತವಾಸ ಮುಗಿದಿದೆ, ಪಾಂಡವರು ಮತ್ತೆ ವನವಾಸಕ್ಕೆ ಹೋಗಬೇಕಾದ ಪ್ರಸಂಗ ಇಲ್ಲ ಅಂತ. ದ್ರೋಣ ಅಪಿ ಏವಮೇವ. ದ್ರೋಣಾಚಾರ್ಯರು ಕೂಡ ಅದನ್ನೇ ಹೇಳಿದರು. ನೋಡಿ, ಏನೇ ಇದ್ರು ಜೀವ ಸ್ವಭಾವ ನೋಡಿ. ಭೀಷ್ಮ ದ್ರೋಣರು ಎಲ್ಲ ಸಜ್ಜೀವ ದೇವತೆಗಳು. ಅಷ್ಟವಸುವಿನಲ್ಲಿ ಒಬ್ಬರು ಬೃಹಸ್ಪತಿ ಆಚಾರ್ಯರು. ನೋಡಿ ಏನು ಅದು ವಾಸ್ತವಿಕ ಬೇರೆ. ಅಜ್ಞಾತವಾಸ ಅದೇನೋ ಪಕ್ಷಪಾತ ಅಂತೂ ಕೂಡ ಇಲ್ಲ. ಅದು ವನವಾಸ ಒಂದು ಅಜ್ಞಾತವಾಸ ಮುಗಿದಿತ್ತು, ಅದರಿಂದ ಹೇಳ್ತಾ ಇದ್ದಾರೆ. ತಯೋರ್ವಾಕ್ಯಂ ತೇ ತ್ವನಾದೃತ್ಯ ಪಾಪ ವನಂ ಪಾರ್ಥ ಪುನರೇವ ಪ್ರಯಾಂತು ಇತಿ ದೂತಂ ಪ್ರೇಷಯಾಮಾಸುರತ್ರ ಜಾನಂತಿ ವಿಪ್ರಾ ಇತಿ ಧರ್ಮಜೋ ಅವದತ್. ಪಾಪಾಹ ತೇ, ಆ ದುರ್ಯೋಧನ ಮುಂತಾದವರು ಈ ಭೀಷ್ಮರು ದ್ರೋಣರು ಅವ್ರು ಹೇಳೋದನ್ನೆಲ್ಲ ಕೇಳೋದಿಲ್ಲ. ನೋಡಿ, ದುಷ್ಟರ ಚಟ ಅದು. ದೊಡ್ಡವರು ಹೇಳಿದ್ದನ್ನ ಕೇಳಬಾರ್ದು. ಯದ್ಯಪಿ ಅವರು ತಾತ ಹೇಳಿದ್ದನ್ನ
ಕೇಳಬಾರ್ದು. ದೊಡ್ಡವರು ಹೇಳಿದನ್ನ ಕೇಳುವುದು ಅದು ದುಷ್ಟರ ಸ್ವಭಾವ. ಅದರಿಂದ ಭೀಷ್ಮ ದ್ರೋಣ ಹೇಳಿದ್ದನ್ನ ಕೇಳಿಲ್ಲ. ವಾಕ್ಯಂ ಅನಾದೃತ್ಯ ತಿರಸ್ಕಾರ ಮಾಡಿ ಪಾರ್ಥಾಹ ಪುನರೇವ ವನಂ ಪ್ರಯಾಂತು ಇತಿ ದೂತಂ ಪ್ರೇಷಯಾಮಾಸು. ಪಾಂಡವರು ಮತ್ತೆ ವನಕ್ಕೆ ಹೋಗಬೇಕು ಹಾಗೆ ಅಂತ ಒಂದು ದೂತನನ್ನು ಕಳಿಸಿ ಪಾಂಡವರಿಗೆ ಆ ಸುದ್ದಿಯನ್ನ ತಿಳಿಸ್ತಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಅತ್ರ ಅಜ್ಞಾತವಾಸ ಸಮಾಪ್ತಿ ವಿಷಯ, ಅಜ್ಞಾತವಾಸ ಮುಗಿದಿದೆಯೋ ಇಲ್ಲವೋ ಚರ್ಚೆ ಅದು. ಈ ವಿಚಾರದಲ್ಲಿ ವಿಪ್ರಾಹ ಜಾನಂತಿ ಇತಿ ಧರ್ಮಜಃ ಅವತು. ಯುಧಿಷ್ಠಿರ ಹೇಳಿ ಕಳಿಸಿದನಂತೆ, ಆ ದೂತನ ಹತ್ರನೇ ಹೇಳಿ ಕಳಿಸ್ತಾನೆ. ಬ್ರಾಹ್ಮಣರಿಗೆ ಗೊತ್ತಿದೆ, ವಿಪ್ರರು ಅವರಿಗೆ ಗೊತ್ತಿದೆ ಅಜ್ಞಾತವಾಸ ಮುಗಿದಿದೆ ಎಂಬ ವಿಷಯದಲ್ಲಿ ಅವ್ರು ಹೇಳ್ತಾರೆ ಹಾಗೆ ಅಂತ ದೂತನ ಹತ್ರ ಯುಧಿಷ್ಠಿರ ಹೇಳಿ ಕಳಿಸ್ಬಿಡ್ತಾನೆ. ಸೌರಮಾಸಾನುಸಾರೇಣ ಧಾರ್ತರಾಷ್ಟ್ರ ಅಪೂರ್ಣತಾ ಆಹುಶ್ಚಾಂದ್ರೇಣ ಮಾಸೇನ ಪೂರ್ಣ ಕಾಲೋ ಅಖಿಲೋಪ್ಯಸೌ. ಯಾಕೆ ವ್ಯತ್ಯಾಸ ಯಾಕಾಯಿತು? ದುರ್ಯೋಧನಾದಿಗಳಿಗೂ ಪಾಂಡವರಿಗೂ ವ್ಯತ್ಯಾಸ ಯಾಕಾಯಿತು ಹಾಗೆ ಎಂಬುದನ್ನ ಆಚಾರ್ಯರು ಬಿಡಿಸ್ತಾ ಇದ್ದಾರೆ. ಸೌರಮಾಸಾನುಸಾರೇಣ ಸಂಕ್ರಮಣಾವಧಿ ಸೌರಮಾಸ. ದುರ್ಯೋಧನಾದಿಗಳು ಹೇಳಿದ್ದು ಸೌರಮಾಸವನ್ನ ಅನುಕ್ರಮಿಸಿ. ಸೌರಮಾಸ ಅಂದ್ರೆ ಏನು? ಸಂಕ್ರಮಣ. ಒಂದೊಂದು ಸೂರ್ಯ ಒಂದೊಂದು ರಾಶಿಯಲ್ಲಿ ಹೊಂದೋದನ್ನ ಸಂಕ್ರಮಣ ಅಂತ ಕರಿತೀವಿ. ಮಕರ ಸಂಕ್ರಮಣ ಇತ್ಯಾದಿಗಳೆಲ್ಲ ಪ್ರಸಿದ್ಧ ಇದಲ್ವಾ, ಅದನ್ನ ಸೌರಮಾಸ ಅಂತ ಕರೀತಾರೆ. ತದನುಸಾರೇನ, ಅದನ್ನ ಅನುಸರಿಸಿ ಧಾರ್ತರಾಷ್ಟ್ರ ಅಪೂರ್ಣತಾ ಮಾಹು. ಅದು ಒಂದು ವರ್ಷ ಮುಗಿಯೋದು ನಾವೇ ನೋಡ್ತೀವಿ ನೋಡಿ. ಯುಗಾದಿ, ಚಾಂದ್ರಮಾನ ಯುಗಾದಿಗೂ ಸೌರಮಾನ ಯುಗಾದಿಗೂ ಸುಮಾರು ಕೆಲವು ದಿವಸಗಳು ವ್ಯತ್ಯಾಸ ಬಂದೇ ಬರುತ್ತದೆ. ಅದು ಆ ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೌರವರು ಏನ್ ಹೇಳ್ತಾರೆ? ಅಜ್ಞಾತವಾಸ ಮುಗುದಿಲ್ಲ ಹಾಗೆ. ಪಾಂಡವರು ಚಾಂದ್ರಮಾನ ಅನುಸಾರೇನ, ಚಂದ್ರನ ಗತಿಯನ್ನು ಅನುಸರಿಸಿ ಅವರು ಅಜ್ಞಾತವಾಸ ಮುಗುದಿದೆ ಹಾಗೆ ಅಂತ ಅವರ ಅಭಿಪ್ರಾಯ. ತೇನ ಚಾಂದ್ರೇಣ ಮಾಸೇನ ಅಖಿಲಃ ಷಷ್ಠಿ ಸಂಖ್ಯಾಧಿಕ 300 ದಿನಾತ್ಮಕ, 360 ದಿವಸ ಕಳೆದಿದ್ದೀವಿ ಹಾಗೆ ಅಂತ. ಅದರಿಂದ ಪೂರ್ಣ ಆಯಿತು. ಸ್ಮೃತಿ ಸ್ಮೃತ್ಯಾದೋ ಸಂವತ್ಸರ ಪೂರ್ಣ ಇತಿ ಪ್ರಸಿದ್ಧ. ಸ್ಮೃತಿ ಸ್ಮೃತಿಗಳಲ್ಲಿ ಒಂದು ಸಂವತ್ಸರ ಪೂರ್ಣ ಆಗಬೇಕು ಅಂದ್ರೆ ಇದನ್ನೇ ಹೇಳೋದು. ಒಂದು ವರ್ಷ ಒಂದು ಸಂವತ್ಸರ ಅಂದ್ರೆ ಚಂದ್ರನ ಗತಿಯನ್ನು ಇಟ್ಟುಕೊಂಡೇ ಹೇಳೋದು ಅಂತ ಪ್ರಸಿದ್ಧ. ಚಾಂದ್ರೇಣ ಆಚಾರ್ಯಾಣ ಮುಕ್ತಿ. ಅದಕ್ಕೆ ಪ್ರಮಾಣಗಳು ಕೂಡ ಕೊಡ್ತಾ ಇದ್ದಾರೆ. ದರ್ಶಾವಧಿಂ ಮಾಸಂ ಉಶಂತಿ ಚಾಂದ್ರಂ ಸೌರಂ ತಥಾ ಭಾಸ್ಕರ ರಾಶಿಚಾರಾತ್. ದರ್ಶಾವಧಿಂ, ದರ್ಶ ಬಂತು, ಅಮಾವಾಸ್ಯೆ ಬಂತು ಹಾಗೆಂದ್ರೆ ಒಂದು ತಿಂಗಳು ಕಳೆಯಿತು ಅಂತ ಚಾಂದ್ರಮಾನದ ಪ್ರಕಾರ. ಸೌರಂ ತಥಾ ಭಾಸ್ಕರ ರಾಶಿಚಾರಾತ್, ಒಂದು ರಾಶಿಯಲ್ಲಿ ಸಂಚಾರ ಆಗೋದನ್ನು ಇಟ್ಟುಕೊಂಡು ನಾವು ಒಂದು ತಿಂಗಳು ಕಳೆಯಿತು ಅಂತ ಸೌರಮಾನ ಪ್ರಕಾರ ಹೇಳೋದುಂಟು. 30 ದಿನಂ ಸಾವನಂ ಆಹುರಾರ್ಯ ನಾಕ್ಷತ್ರಿಕಂ ಇಂದೋರ್ ಭಗಣ ಭ್ರಮಾಚ ಇತಿ ರತ್ನಮಾಲಾಯಾಮ್ ಅಂತ. 30 ದಿವಸ ಅಂತ ಇಟ್ಟುಕೊಂಡ್ರೆ ಅದು ಒಂದು ಹೆಸರು, ಸಾವನಂ ಅಂತ ಕರೀತಾರೆ. ಸಾವನ ಅಂದ್ರೆ 30 ದಿವಸಗಳು ಲೆಕ್ಕ. ಅದು ಸೂರ್ಯ ಏನೇ ಆಗಲಿ ಚಂದ್ರ ಏನಾಗಲಿ 30 ದಿವಸ ಅಂತ ಲೆಕ್ಕ ಮಾಡ್ಕೊಂಡು ಹೋಗೋದು. ನಾಕ್ಷತ್ರಂ ಇಂದೋರ್ ಭಗಣಂ ಭ್ರಮಾಚ, ನಕ್ಷತ್ರಗಳು ತಿರುಗುತ್ತವೆ. ಚಂದ್ರ ಒಂದೊಂದು ರಾಶಿ ನಕ್ಷತ್ರದಲ್ಲಿ ತಿರುಗುತ್ತಾನೆ. ಅದನ್ನ ನಕ್ಷತ್ರ ಮಾಸ ಅಂತಲೂ ಕರೆಯೋದುಂಟು. ಒಂದೊಂದು ನಕ್ಷತ್ರದಲ್ಲಿ ಒಂದೊಂದು ದಿವಸ ಅಂದ್ರೆ ಸುಮಾರು 27 ನಕ್ಷತ್ರ ಇದೆ. ಅದನ್ನ ಇಟ್ಟುಕೊಂಡು ಕೂಡ ನಕ್ಷತ್ರ ಮಾಸ ಅಂತ ಹೇಳೋದು ಉಂಟು ಅಂತ ಪ್ರಮಾಣಗಳು ಇದೆ. ಈ ರೀತಿಯಾಗಿ ಮಾಸಗಳ ಒಂದು ಲೆಕ್ಕಾಚಾರದಲ್ಲಿ ವ್ಯತ್ಯಾಸಗಳಿದೆ. ಚಾಂದ್ರಮಾನದ ಪ್ರಕಾರ ಪಾಂಡವರು ಹೇಳಿದ್ರು, ಸೌರಮಾನದ ಪ್ರಕಾರ ದುರ್ಯೋಧನಾದಿಗಳು ಹೇಳ್ತಾರೆ. ಅದರಿಂದ ಮುಗುದಿಲ್ಲ ಅಂತ. ಅದರ ಮೇಲೆ ಚರ್ಚೆ ಸ್ವಲ್ಪ. ದಿನಾನಾಂ ಅಧಿಪ ಸೂರ್ಯ ಪಕ್ಷಮಾಸಾಬ್ಧಪ ಶಶಿ ತಸ್ಮಾತ್ ಸೌಮ್ಯಾಬ್ಧಮೇವ ಅತ್ರ ಮುಖ್ಯಮಾಹುರ್ ಮನೀಷಿನಃ. ಈ ರೀತಿಯಾಗಿ ವಿವಾದ. ಈ ಎರಡು ಪಕ್ಷದಲ್ಲಿ ಯಾವುದು ಮುಖ್ಯ? ಸೌರಮಾನ ಪಕ್ಷ ಮುಖ್ಯನೋ ಚಂದ್ರಮಾನ ಪಕ್ಷ ಮುಖ್ಯನೋ ಹಾಗೆ ಅಂತ ಜಿಜ್ಞಾಸೆ.
ಅದಕ್ಕೆ ಹೇಳ್ತಾ ಇದ್ದಾರೆ, ಸರ್ವೇಭ್ಯ ಚಾಂದ್ರಮಾಸಸ್ಯ ಮುಖ್ಯತ್ವ ಸಯೇವ ಗ್ರಾಹ್ಯ. ಎಲ್ಲರೂ ಅನುಸರಿಸೋದು ಚಾಂದ್ರಮಾನವನ್ನೇ, ಚಂದ್ರನ ಗತಿಯನ್ನು ಅನುಸರಿಸಿಯೇ ಮಾಡೋದು. ಅದರಿಂದ ಅದನ್ನೇ ತೆಗೆದುಕೋಬೇಕು. ಒಂದು ದಿನಕ್ಕೆ ಅಧಿಪ ಸೂರ್ಯ, ದಿನಾನಾಂ ಅಧಿಪ ಸೂರ್ಯ, ದಿನದ ಅಧಿಪತಿ, ಒಂದು ಡೇ, ಅದು ಸೂರ್ಯ ಅಧಿಪತಿ. ಶಶಿ ಪಕ್ಷಮಾಸಯೋರ್ ಅಧಿಪ, ಒಂದು ಪಕ್ಷ 15 ತಿಂಗಳು ಅಥವಾ ಒಂದು ಮಾಸ, ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಸೇರಿದ್ದು 2 ಪಕ್ಷ ಸೇರಿದ್ದು ಒಂದು ಮಾಸ. ಅದರಿಂದ ಪಕ್ಷ ಮಾಸಗಳಿಗೆ ಚಂದ್ರ ಒಡೆಯ, ಚಂದ್ರ ಅಧಿಪ. ತಸ್ಮಾತ್ ಚಾಂದ್ರಮಾಸಸ್ಯ ಮುಖ್ಯತ್ವ. ಅದರಿಂದ ತಿಂಗಳು ವರ್ಷಗಳು ಇದನ್ನೆಲ್ಲ ಲೆಕ್ಕ ಮಾಡುವಾಗ ನಾವು ಚಾಂದ್ರಮಾನವನ್ನು ಅನುಸರಿಸೋದು ಮನೀಷಿನಃ, ಜ್ಞಾನಿಗಳಿಗೆ ಸಮ್ಮತವಾದದ್ದು. ಅತ್ರ ಅಜ್ಞಾತವಾಸಾಖ್ಯ ವ್ರತಕರ್ಮಣಿ, ಅಜ್ಞಾತವಾಸ ಎನ್ನುವುದು ಅದೊಂದು ವ್ರತ. ಆ ವ್ರತಕರ್ಮದಲ್ಲಿ ಸೌಮ್ಯಾಬ್ಧಮೇವ ಮುಖ್ಯಮಾಗುವು, ಚಾಂದ್ರಮಾನವನ್ನೇ ಮುಖ್ಯವಾಗಿ ತೆಗೆದುಕೊಳ್ಳಲಿಕ್ಕೆ ಬರುತ್ತದೆ, ಹಾಗೆ ಅಂತ ಅದರ ಅಭಿಪ್ರಾಯ. ಸೌಮ್ಯಂ ಕಾಲಂ ತತೋ ಯಜ್ಞೇ ಗೃಹ್ಣಂತಿ ನ ತು ಸೂರ್ಯಜಂ ತದೇತದವಿಚಾರ್ಯೇವ ಲೋಭಾಚ್ಚ ಧೃತರಾಷ್ಟ್ರಜೈಃ. ತತಃ, ಹಾಗೆ ಸೌಮ್ಯ ಕಾಲಂ ಯಜ್ಞೇ ಗೃಹ್ಣಂತಿ, ಸೂರ್ಯಜಂ ಕಾಲಂ ತು ನ ಗೃಹ್ಣಂತಿ. ಯಜ್ಞಯಾಗಾದಿಗಳಲ್ಲಿ ಯಾವುದನ್ನು ಹೇಳ್ತಾರೆ? ಚಂದ್ರನನ್ನೇ ಹೇಳ್ತಾರೆ. ಸೌಮ್ಯ ಕಾಲಂ, ಚಂದ್ರನ ಕಾಲವನ್ನೇ ಯಜ್ಞದಲ್ಲಿ ಸ್ವೀಕಾರ ಮಾಡ್ತಾ ಇದ್ದಾರೆ, ಸೂರ್ಯನ ಕಾಲವನ್ನ ಅಲ್ಲಿ ತೆಗೆದುಕೊಳ್ಳೋದಿಲ್ಲ. ಮತ್ತೆ ದುರ್ಯೋಧನಾದಿಗಳು ಯಾಕೆ ಅದನ್ನು ಇಟ್ಕೊಂಡಿದ್ದಾರೆ ಹಾಗೆಂದ್ರೆ, ದುರ್ಯೋಧನಾದಿಭಿಹಿ ತದೇತನ್ ಮಾಸ ಮುಖ್ಯ ಅಮುಖ್ಯತ್ವಂ ಅವಿಚಾರ್ಯ ಇವ. ಅವರಿಗೆ ಇದು ಮುಖ್ಯನೇ ಅಲ್ಲ, ಸೂರ್ಯಮಾನ ಮುಖ್ಯನೋ ಚಾಂದ್ರಮಾನ ಮುಖ್ಯನೋ, ಅವರಿಗೆ ಅದು ವಿಚಾರ ಮುಖ್ಯ ಅಲ್ಲ. ಪಾಂಡವರನ್ನ ವಾಪಸ್ ಕಳಿಸ್ಬೇಕು, ಅದು ಮುಖ್ಯ. ಅದರಿಂದ ಅವರಿಗೆ ಅನುಕೂಲವಾದದ್ದು ಯಾವುದು? ಸೌರಮಾನ. ಅದರಿಂದ ಸೌರಮಾನ ಪ್ರಕಾರ ಮುಗುದಿಲ್ಲ ಅಂತ ಅವರು ವಾದವನ್ನು ಮುಂದಿಟ್ಟರು ಅಂತ. ಅದು ಲೋಭದಿಂದ. ರಾಜ್ಯ ಕೊಡಬೇಕಾಗ್ತದೆ, ಪಾಂಡವರು ಅಜ್ಞಾತವಾಸ ಮುಗಿದ್ರೆ ರಾಜ್ಯ ಕೊಡಬೇಕು. ಆ ಕೊಡೋದಕ್ಕೆ ಇಷ್ಟಿಲ್ಲ, ತನಿಗೆ 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 ಅಂತ ದುರ್ಯೋಧನನ ಪ್ರವೃತ್ತಿ ಅದು. ಪಾರ್ಥಾಶ್ಚ ಕಾಲಸ್ಯ ಸಂವತ್ಸರಾತ್ಮಕ ಕಾಲಸ್ಯ ಪೂರ್ಣತಾ ವಿಪ್ರವರೈಃ ಖ್ಯಾಪಯಂತಹ ಸಂತಹ ಉಪಪ್ಲಾವ್ಯ ನಗರಂ ಉಪಾಗಮನ್. ಪಾಂಡವರು ಕೂಡ ಸಂವತ್ಸರಾತ್ಮಕ ಕಾಲ ಅಂದ್ರೆ ಅದು ಚಂದ್ರನ ಗತಿಯನ್ನು ಅನುಸರಿಸಿ ಅದರ ಪ್ರಕಾರ 1 ವರ್ಷ ಕಳೆದಿದ್ದೀವಿ ಅಂತ ವಿಪ್ರವರೈಹಿ ಖ್ಯಾಪಯಂತಹ, ಶ್ರೇಷ್ಠ ಬ್ರಾಹ್ಮಣರಿಂದ ತಿಳಿಸಲ್ಪಟ್ಟವರಾಗಿ ನಿರ್ಭೀತರಾಗಿ ಉಪಪ್ಲಾವ್ಯ ಅಂತ ಒಂದು ನಗರ, ಆ ನಗರದಲ್ಲಿ ವಾಸ ಮಾಡಿಕೊಂಡು ಇದ್ದರು. ಹಾಗೆ ವಿರಾಟ ನಗರ ಬಿಟ್ಟು ಉಪಪ್ಲಾವ್ಯ ನಗರದಲ್ಲಿ ಇದ್ದರು ಅಂತ ಒಟ್ಟು. ರಾಜ್ಯಂ ನ ದತ್ತಂ ಪಾರ್ಥೇಭ್ಯಃ ಪಾರ್ಥಾಃ ಕಾಲಸ್ಯ ಪೂರ್ಣತಾಂ ಖ್ಯಾಪಯಂತೋ ವಿಪ್ರವರೈಃ ಉಪಪ್ಲಾವ್ಯಮುಪಾಯಯುಃ. ಅದೇ, ರಾಜ್ಯಂ ನ ದತ್ತಂ ಪಾರ್ಥೇಭ್ಯ, ಪಾಂಡವರಿಗೆ ರಾಜ್ಯ ಕೊಟ್ಟಿಲ್ಲ, ಒಟ್ಟು ಕೌರವರು ರಾಜ್ಯ ಕೊಟ್ಟಿಲ್ಲ. ಅದರಿಂದ ಬ್ರಾಹ್ಮಣರೆಲ್ಲ ಹೇಳ್ತಾರೆ 1 ವರ್ಷ ಕಾಲ ಮುಗಿದಿದೆ ಹಾಗೆ ಅಂತ. ಅವ್ರು ಹೇಳಿದಾಗಲೂ ಕೂಡ ಕೇಳಿಲ್ಲ. ಅದರಿಂದ ಪಾಂಡವರು ಉಪಪ್ಲಾವ್ಯ ನಗರದಲ್ಲಿ ಇದ್ದರು. ನೋಡಿ, ಅವರಿಗೆ ಎಲ್ಲಿ ಇರಬೇಕು? ಕ್ಷತ್ರಿಯರು, ಅದಾದೊಂದು ಜಾಗ ಬೇಕೇ ಬೇಕು. ಸೊ ಅದರಿಂದ ಅವರು ವಿಚಾರ ಮಾಡ್ತಾ ಅಲ್ಲೇ ಇದ್ರು ಅಂತ, ಉಪಪ್ಲಾವ್ಯ ನಗರದಲ್ಲಿ ಇದ್ರು. ಸ ವಾಸುದೇವ ಅಖಿಲೈಶ್ಚ ಯಾದವೈಃ ಪಾಂಚಾಲ ಮಾತ್ಸೈಶ್ಚ ಯುತಾ ಸಭಾರ್ಯಾಃ ಉಪಪ್ಲಾವ್ಯೇತೆ ಕದಿಚಿದ್ದಿನಾನಿ ವಾಸಂ ಚಕ್ರುಃ ಕೃಷ್ಣ ಸಂಶಿಕ್ಷಿತಾರ್ಥಾಃ. ಕೃಷ್ಣನು ಕೂಡ ಅಲ್ಲೇ ಬರ್ತಾನೆ, ಉಪಪ್ಲಾವ್ಯ ನಗರದಲ್ಲೇ ಪಾಂಡವರ ಜೊತೆಗೆ ಇರ್ತಾನೆ ಕೃಷ್ಣನು ಕೂಡ. ಕೃಷ್ಣೇನ ಸಹ ವರ್ತಮಾನಃ ಸಹ ವಾಸುದೇವಃ ಅಖಿಲೈಹಿ ಯಾದವೈಹಿ, ಎಲ್ಲ ಯಾದವರಿಂದಲೂ ಕೂಡ ಕೂಡಿ ಕೃಷ್ಣ ಬಂದಿದ್ದಾನೆ. ಪಾಂಚಾಲೈಹಿ ಮಾತ್ಸ್ಯೈಹಿ ಚ ಯುತಾಃ, ಪಾಂಚಾಲ ದೇಶದವರು ಮತ್ಸ್ಯ ದೇಶದವರು ಎಲ್ಲರೂ ಕೂಡ ಭಾರ್ಯಾಭಿ ಸಹಿತಾಃ, ಆ ರಾಜರು ಅವರ ಮಡದಿಯರು ಅವರೆಲ್ಲರೂ ಕೂಡ ತೇ ಪಾರ್ಥಾಃ ಉಪಪ್ಲಾವ್ಯೆ ಕೃಷ್ಣೇನ ಸಮ್ಯಕ್ ಪ್ರೀತಿಪೂರ್ವಕಂ ಶಿಕ್ಷಿತಾಃ. ಆ ಪಾಂಡವರನ್ನ ಕೃಷ್ಣ ಏನ್ ಮಾಡಿದ? ಉಪಪ್ಲಾವ್ಯ ನಗರದಲ್ಲಿ ಚೆನ್ನಾಗಿ ಪ್ರೀತಿಪೂರ್ವಕವಾಗಿ ಶಿಕ್ಷಣೆಯನ್ನು ಕೊಟ್ಟ ಅಂತ.
ಯಾವ ವಿಷಯದಲ್ಲಿ? ಅರ್ಥಾಹ ಧರ್ಮಾದಯ ರಾಜಸಾಧನಾದಿ ಪ್ರಯೋಜನಾನಿ ಯಾ ಯೇಷಾಂತೆ. ರಾಜರಿಗೆ ಬೇಕಾಗಿರುವ ನೀತಿಗಳನ್ನೆಲ್ಲ ಪರಮಾತ್ಮ ವಿಶೇಷವಾಗಿ ಉಪದೇಶ ಮಾಡಿದ ಅಂತ ಒಟ್ಟು ಅಭಿಪ್ರಾಯ. ತಥಾಭೂತಾಹ ಸಂತಹ ಆ ರೀತಿಯಾಗಿ ಕೆಲವು ದಿವಸಗಳು ಪಾಂಡವರು ಅಲ್ಲೇ ಉಪಪ್ಲಾವ್ಯ ನಗರದಲ್ಲೇ ವಾಸ ಮಾಡ್ತಾ ಇದ್ದರು ಅಂತ ಒಟ್ಟು. ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ತ್ರಯೋವಿಂಶೋ ಅಧ್ಯಾಯ. ಇಲ್ಲಿಗೆ 23ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.